ಆಲ್. ಸೊ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಗೊತ್ತಿದೆ ನಿಮ್ಗೆಲ್ಲ, ಇವತ್ತಿನ ಸೆಷನ್ ಟ್ಯಾರೋಟ್ ರೀಡಿಂಗ್ ಇರುತ್ತೆ. ಅಂಡ್ ನಿಮ್ ಕ್ವಶನ್ಸ್ ಏನಿದೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಬನ್ನಿ. ನಿಮ್ ಟರ್ನ್ ಬಂದಾಗ ನಾನು ನೇಮ್ ಕಾಲ್ ಮಾಡ್ತೀನಿ, ಆವಾಗ ನೀವು ಅನ್ಮ್ಯೂಟ್ ಮಾಡ್ಕೊಬಹುದು. ಅಂಡ್ ಈಗ ಫಸ್ಟ್ ಕಮ್ ಫಸ್ಟ್ ಸರ್ವ್. ಸೊ ಯಾವ್ದು ಫಸ್ಟ್ ಬರುತ್ತೆ ಕ್ವಶನ್ಸ್, ಅದ್ರ ಅಕಾರ್ಡಿಂಗ್ ಆಗಿ ನಾನು ಕ್ವಶನ್ಸ್ ತಗೊಳ್ತಾ ಹೋಗ್ತೀನಿ. ಅಂಡ್ ಇವತ್ ಮೀಟಿಂಗ್ ಅಟೆಂಡ್ ಆಗಿರೋ ಮೆಂಬರ್ಸ್ ಕಮ್ಮಿ ಇದ್ದೀರಾ, ಸೊ ಹಾಗಾಗಿ ಎಷ್ಟು ಡೀಟೈಲ್ ಆಗಿ ಆಗತ್ತೆ ಅಷ್ಟು ಡೀಟೈಲ್ ಆಗಿ ನಾನು ಹೇಳೋದಿಕ್ ಟ್ರೈ ಮಾಡ್ತೀನಿ. ಅಂಡ್ ಒಂದು ಥಿಂಗ್, ಅಂಡ್ ಜಾಸ್ತಿ ಮೆಂಬರ್ಸ್ ಆಡ್ ಆಗ್ತಾ ಹೋದಂತೆ ಆಬ್ವಿಯಸ್ಲಿ ಕೊಡುವಂತ ಟೈಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫಸ್ಟ್ ಯಾವ್ದು ಕ್ವಶನ್ಸ್ ಬರುತ್ತೆ ಅವ್ರದನ್ನ ನಾನು ತಗೊಳ್ತಾ ಹೋಗ್ತೀನಿ. ಅವ್ರದ್ದು ಕ್ವಶನ್, ದುಡ್ಡು ಕೊಟ್ಟಿದ್ದೀರಾ 5 years ಆಗಿದೆ, ಯಾವಾಗ ಕೊಡ್ತಾರೆ. ಓಕೆ ಓಕೆ, ರೇಖಾ ಅವರೇ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಹಲೋ ಮೇಡಮ್. ಎಸ್ ರೇಖಾ ಅವರೇ, ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ತೆ. ಗುಡ್ ಮಾರ್ನಿಂಗ್. ನಮಸ್ತೆ. ಅದೇ ಮೇಡಮ್, ನಮ್ಮ ಬ್ರದರ್ಗೆ 2019ರಲ್ಲಿ ದುಡ್ಡು ಕೊಟ್ಟಿದ್ದೀನಿ, ಮನೆ ಕೊಡಿಸ್ತೀನಿ ಅಂತ ಹೇಳಿ ಹೇಳಿದ್ರು. ನಾನು ಹೊಂದಿಸಿ ಕೊಟ್ಟಿದ್ದೀನಿ, ಒಂದು 7 lakh ತನಕ ಕೊಟ್ಟಿದ್ದೀನಿ ಮೇಡಮ್. ಇನ್ನುವರೆಗೂ ವಾಪಸ್ ಕೊಡ್ತಾ ಇಲ್ಲ, ಮನೇನು ಕೊಡಿಸ್ತಾ ಇಲ್ಲ, ಸತಾಯಿಸ್ತಾ ಇದ್ದಾರೆ ಸ್ವಂತನೇ. ಸೊ ಅದ್ರ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ ಫೈನ್. ಸೊ ಒಂದು ಥಿಂಗ್, ಇವಾಗ ಕೇಳ್ತಾ ಇದೀರಾ ಯಾವಾಗ ಕೊಡ್ತಾರೆ ಅಂತ ಅಂದ್ಬಿಟ್ಟು, ಈ ಕ್ವಶನ್ ಅನ್ನ ನಾನು ಸ್ವಲ್ಪ ಟರ್ನ್ ಮಾಡ್ತೀನಿ. ಯಾವಾಗ ಕೊಡ್ತಾರೆ ಅನ್ನೋದಕ್ಕಿಂತ, ಬಿಕಾಸ್ ಯಾವಾಗ ಕೊಡ್ತಾರೆ ಅಂತ ಅಂದ್ರೆ ಅಲ್ಲಿ ನೀವ್ ಆಕ್ಷನ್ ತಗೋಬೇಕಾಗತ್ತೆ, ಅವ್ರ ಆಕ್ಷನ್ ತಗೋಬೇಕಾಗತ್ತೆ. ನೀವು ಮೇ ಬಿ ಕೇಳ್ತಾ ಇದ್ದೀರಾ ಅವ್ರನ್ನ ಯಾವಾಗ ಕೊಡ್ತೀರಾ ಅಂತ. ಕೇಳ್ತಾ ಇದ್ದೀನಿ, ನಿನ್ನೇನು ಕೇಳಿದೆ. ಓಕೆ ಫೈನ್. ಸೊ ಮನಿಯ ರಿಲೇಟೆಡ್ ಆಗಿ ಎನರ್ಜೀಸ್ ಹೆಂಗಿದೆ ಅದನ್ನ ಚೆಕ್ ಮಾಡ್ತಾ ಹೋಗೋಣ. ಹಾ ಮೇಡಮ್. ಓಕೆ, ಪಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಡಿಸಿಷನ್ ಎಮೋಷನಲಿ ತಗೊಂಡಿರೋಂಥದ್ದು, ಎಮೋಷನ್ ನ ಬೇಸ್ ಮೇಲೆ. ಮೇ ಬಿ ಆ ಮನೆ ನಿಮ್ಗ ಒಂದು ಹುಟ್ಟೂರಾಗಿರ್ಬೋದು, ಅಥವಾ ಏನ್ ಹೇಳ್ತೀವಿ ಒಂದು ಸೆಂಟಿಮೆಂಟ್ ಬೇಸ್ ಮೇಲೆ ಡಿಸಿಷನ್ ಆಗಿರೋಂಥದ್ದು ಇಷ್ಟ. ಸೊ ಇಲ್ಲಿ ಪಾಸ್ಟ್ ಲೆಸನ್ಸ್ ಲೆಸನ್ ಅಲ್ಲೇ ಫಸ್ಟ್ ಥಿಂಗ್ ಅಲ್ಲೇ ನೀವ್ ಹಾಕಿದ್ದೀರಾ, ಒಂದು ನಿಮ್ಮ ಮನಿ ಡಿಸಿಷನ್ ಸೆಂಟಿಮೆಂಟ್ ನ ಬೇಸ್ ಮೇಲೆ, ಎಮೋಷನಲ್ ಬೇಸ್ ಮೇಲೆ ಆಗಿದೆ ಅಂತ ಅಂದಾಗ ಎಲ್ಲೋ ಒಂದು ಕಡೆ ನಿಮ್ಮ ಹಾರ್ಟ್ ಇನ್ವಾಲ್ವ್ ಆಗಿದೆ, ಮೈಂಡ್ ಅಲ್ಲ. ಬಟ್ ಇವಾಗ ಇಷ್ಟು ವರ್ಷ ಆಯ್ತು, ಇನ್ನು ಮನೆನೂ ಸಿಗ್ತಾ ಇಲ್ಲ, ದುಡ್ಡು ಸಿಗ್ತಾ ಇಲ್ಲ ಅಂತ ಅಂದಾಗ ಇವಾಗ ಎಲ್ಲೋ ನಿಮ್ಗೆ ಮೈಂಡ್ ಇನ್ವಾಲ್ವ್ ಆಗ್ತಾ ಇದೆ. ಅವಾಗ ಹಾರ್ಟ್ ಅಷ್ಟೇ, ನನ್ ಬ್ರದರ್ ನನಗೆ ಕೊಡಿಸ್ತಾರೆ, ಅಥವಾ ಅದಾಗಿಲ್ಲ ಅಂದ್ರೂ ದುಡ್ಡಂತೂ ವಾಪಸ್ ಬರುತ್ತೆ, ಈ ತರದಲ್ಲಿ ನಿಮ್ಮ ಡಿಸಿಷನ್ ಇತ್ತು ಒಂದು ಎಸ್. ಅಂಡ್ ಇವಾಗ ಪ್ರೆಸೆಂಟ್ ಎನರ್ಜೀಸ್ ಅನ್ನ ನೋಡೋದಾದ್ರೆ, ಪ್ರೆಸೆಂಟ್ ಅಲ್ಲಿ ಮೀನ್ಸ್ ಸಮಥಿಂಗ್ ಇಶ್ಯೂಸ್ ಆಗ್ತಾ ಇದೆ. ಲೈಕ್ ಎಕ್ಸಾಂಪಲ್ ಶೇರಿಂಗ್ ಅಥವಾ ಡಿವೈಷನ್ ಆತರ ಏನಾದ್ರು ಇದೆಯಾ ರೇಖಾ ಅವ್ರೆ ಪ್ರೆಸೆಂಟ್ ಅಲ್ಲಿ? ಮೀನ್ಸ್ ನೀನೊಬ್ರಿಗೆ ಅಲ್ಲ, ನಮಗೂ ಇದ್ರಲ್ಲಿ ಪಾಲ್ ಬೇಕು, ಆ ತರದಲ್ಲಿ ಏನಾದ್ರು ಮಾತುಕತೆಗಳು ಆಗ್ತಾ ಇದೆಯಾ ಪ್ರೆಸೆಂಟ್ ಅಲ್ಲಿ? ಇಲ್ಲ ಮೇಡಮ್, ಆ ತರ ಏನ್ ಮಾತುಕತೆ ಆಗಿಲ್ಲ. ಕೊಡ್ತೀನಿ, ಎಲ್ಲಿ ಹೋಗಲ್ಲ, ಕೊಡ್ತೀನಿ, ಇದು ಒಂದೇ ಡೈಲಾಗ್ ಹೇಳ್ತಾರೆ ಮೇಡಮ್. ಓಕೆ. ಸೊ ಇವತ್ ನಿಮ್ಮ ಪ್ರೆಸೆಂಟ್ ಥಿಂಗ್ ಏನಿದೆ, ಮನೆ ಬೇಕು ಅಂತ ಇದೆಯಾ, ದುಡ್ಡು ಬೇಕು ಅಂತ ಇದೆಯಾ? ಅವ್ರಂತೂ ಮನೆ ಕೊಡ್ಸೋದಿಲ್ಲ ಅಂತ ಗೊತ್ತಾಯ್ತು ಮೇಡಮ್. ಈಗ ದುಡ್ಡು ಕೊಟ್ರೆ ನಾನು ಬೇರೆ ಕಡೆ ತಗೊಳ್ಳೋಣ ಅಂತ. ಓಕೆ ಫೈನ್. ಬಿಕಾಸ್ ಈಗ ಪ್ರೆಸೆಂಟ್ ಅಲ್ಲಿ ಎನರ್ಜೀಸ್ ಯಾವ ರೀತಿಯಲ್ಲಿ ಇದೆ ಅಂತ ಅಂದ್ರೆ, ನೀವು ಅಟ್ ಲೀಸ್ಟ್ ಬೇರೆಯವ್ರ ಸಪೋರ್ಟ್ ಅನ್ನ ತಗೊಳ್ಳೋಣ. ನಾನ್ ಡೈರೆಕ್ಟ್ ಆಗಿ ಕೇಳೋದ್ರಿಂದ ಸಾಧ್ಯ ಆಗ್ತಾ ಇಲ್ಲ, ಅಟ್ ಲೀಸ್ಟ್ ಬೇರೆಯವ್ರದ್ದು ಸಪೋರ್ಟ್ ಆದ್ರೂ ತಗೊಳ್ಳೋಣ. ಮೇ ಬಿ ಅದ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ಓಕೆ, ಸೊ ಪ್ರೆಸೆಂಟ್ ಎನರ್ಜೀಸ್ ಅಲ್ಲಿ ಅದು ಕಾಣಿಸ್ತಾ ಇದೆ, ಸಿಗ್ತಾ ಇಲ್ಲ. ನಿಮ್ಮ ಒಬ್ಬರ ಒಂದು ಪ್ರಯತ್ನದಿಂದ ಸಿಗ್ತಾ ಇಲ್ಲ, ಮೇ ಬಿ ನಿಮ್ಮ ಫ್ಯಾಮಿಲಿ ಅವ್ರದ್ದು ಬೇರೆಯವರ ಸಪೋರ್ಟ್ ಅನ್ನ ಕೂಡ ತಗೊಳ್ಳೋಂಥದ್ದು ಅದು ಕಾಣಿಸ್ತಾ ಇದೆ. ಹಾಗೆ ಮಾಡ್ತಾ ಇಲ್ಲ ಅಂತ ಅಂದ್ರೆ ಟೇಕ್ ದಟ್, ಆ ಒಂದು ಚಾಯ್ಸ್ ಅನ್ನ ನೀವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ನೀವು ಒಬ್ರು ಕೈಲೇ ಅದನ್ನ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದಾಗ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಮೇ ಬಿ ಇನ್ನೊಂದಷ್ಟು ಜನ, ನಿಮ್ದು ಬ್ರದರ್ಸ್ ಅಥವಾ ನಿಮ್ ಮದರ್ ಫಾದರ್ ಬೇರೆ ಯಾರಿದ್ದಾರೆ ನಿಮ್ ಫ್ಯಾಮಿಲಿಯಲ್ಲಿ ಇನ್ವಾಲ್ವ್ ಇರೋಂಥವ್ರು,
ಅವರ ಜೊತೆ ಕೂಡ ನೀವು ಮಾತಾಡಿ ನೆಕ್ಸ್ಟ್ ಆಕ್ಷನ್ಸ್ ಏನನ್ನ ತಗೋಬಹುದು ಅದನ್ನ ಮಾಡಿ. ಅಂಡ್ ಮೂರನೇದಾಗಿ ಫ್ಯೂಚರ್ ಪಾಸಿಬಿಲಿಟೀಸ್ ಅನ್ನ ನೋಡೋದಾದ್ರೆ ಇಟ್ಸ್ ಅಬೌಟ್ ಚಾಯ್ಸಸ್ ಬರುವಂತ ಅವಕಾಶಗಳು ಜಾಸ್ತಿ ಇದೆ. ಮೇ ಬಿ ದುಡ್ಡು ಸಿಗೋದಿಲ್ಲ, ಈ ಕಡೆ ಇಲ್ಲಿ ಪ್ರಾಪರ್ಟಿ ಕೊಡ್ತೀನಿ, ಆ ತರದ ಒಂದು ಚಾಯ್ಸ್ ಆಗಿರ್ಬೋದು. ಅಥವಾ ಮೇ ಬಿ ರಿಲೇಶನ್ಶಿಪ್ ದುಡ್ಡ, ಈ ತರ ಚಾಯ್ಸ್ ಬರುವಂತ ಸಾಧ್ಯತೆಗಳಿರ್ಬೋದು. ಈ ರೀತಿಯಲ್ಲಿ ಫ್ಯೂಚರ್ ಅಲ್ಲಿ ಚಾಯ್ಸಸ್ ಗಳು ನಿಮ್ಗೆ ಬರುತ್ತೆ. ಅದ್ರಲ್ಲಿ ಯಾವ್ದು ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಬೇಕಾದಂತವ್ರು ನೀವಾಗಿರ್ತೀರಿ. ಓಕೆ, ಬಿಕಾಸ್ ಇಲ್ಲಿ ಮೂರು ಕಾರ್ಡ್ಸ್ ಅಲ್ಲಿ ನೋಡೋದಾದ್ರೆ ಮೈನ್ ಥಿಂಗ್ ಇಲ್ಲಿ ಕಾಣ್ತಾ ಇರುವಂತದ್ದು ಎಮೋಷನ್ಸ್. ನೀವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ಹಾರ್ಟ್ ಅನ್ನ ನೀವು ಇನ್ವಾಲ್ವ್ ಮಾಡಿದ್ರಿ, ಇವಾಗ ನಿಮ್ಮ ಮೈಂಡ್ ಇನ್ವಾಲ್ವ್ ಆಗಿದೆ. ಮೀನ್ಸ್ ಅವ್ರು ಕೊಡ್ತಾ ಇಲ್ಲ ಅನ್ನೋದು ನಿಮ್ಮ ಒಂದು ಇದಾಗಿರ್ಬೇಕಾದ್ರೆ, ಸೊ ಈಗ ಮೈಂಡ್ ಬರ್ತಾ ಇದೆ ಅಷ್ಟೇ. ಬಟ್ ಮೇನ್ ಥಿಂಗ್ ಇಲ್ಲಿ ಆಗ್ತಾ ಇರುವಂತದ್ದು ಎಮೋಷನ್ಸ್. ಓಕೆ, ನೀವು ಆಕ್ಚುಲಿ ಥಿಂಕ್ ಮಾಡ್ತಾ ಇದ್ದೀರಾ ಬ್ರದರ ಮನಿನ. ಬ್ರದರ್ ಬೇಕು ಅಂದ್ರೆ ದುಡ್ಡು ಬಿಡ್ಬೇಕಾಗತ್ತೆ, ದುಡ್ಡು ಬೇಕು ಅಂದ್ರೆ ಈ ಒಂದ್ ಸಂಬಂಧನ ಬಿಡ್ಬೇಕಾಗತ್ತೆ. ಜಾಸ್ತಿ ನಾನು ಬೆಂಡ್ ಮಾಡಿ ಕೇಳಕ್ ಆಗಲ್ಲ, ಫೋರ್ಸ್ ಮಾಡಿ ಅವ್ರನ್ನ ಕೇಳಕ್ ಆಗಲ್ಲ. ಜಾಸ್ತಿ ಕೇಳಕ್ ಹೋದ್ರೆ ಸಂಬಂಧಗಳ ಹಾಳಾಗತ್ತೆ. ಈ ತರದಲ್ಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಇವಾಗ ಪ್ರೆಸೆಂಟ್ ಥಿಂಗ್. ಹೌದು ಮೇಡಮ್. ಓಕೆ, ಸೊ ಅದ್ರಲ್ಲಿ ಏನಿದೆ ಅಂತಂದ್ರೆ ಈಗ ಪ್ರೆಸೆಂಟ್ ನೀವು ತಗೋಬೇಕಾಗಿರೋ ಆಕ್ಷನ್, ಯಾರ್ ಬೇರೆ ನಿಮ್ಮ ರಿಲೇಟಿವ್ಸ್ ಅಲ್ಲಿ ನಿಮ್ಗೂ ಹತ್ರ ಇರೋರು, ಅವ್ರಿಗೂ ಹತ್ರ ಇರೋಂತವ್ರು, ಅವರ ಒಂದು ಸಪೋರ್ಟ್ ಮೂಲಕ ಅಟ್ಲೀಸ್ಟ್ ಏನಾಗಿದೆ ಆ ದುಡ್ಡು ಪ್ರಾಪರ್ಟಿಗೆ ಇನ್ವೆಸ್ಟ್ ಆಗಿದ್ಯಾ ಇಲ್ವಾ, ಏನಾಗಿದೆ ಅದನ್ನಾದ್ರೂ ನೀವು ಬಾಯ್ ಬಿಡ್ಸಿ. ಅಥವಾ ಓಕೆ ಇವಾಗ ಒಟ್ಟಿಗೆ ಕೊಡಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಯಾವ ತರದಲ್ಲಿ ಕೊಡ್ತೀರಾ, ಯಾವ ಟೈಮಿಗೆ ಕೊಡ್ತೀರಾ, ಅಥವಾ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕೊಡ್ತಾ ಹೋಗ್ತೀರಾ, ಈ ತರದಲ್ಲಾದ್ರೂ ನೀವು ಈ ಒಂದು ಪ್ರೆಸೆಂಟ್ ಅಲ್ಲಿ ಮಾತುಕತೆ ಮಾಡ್ಬೇಕು. ಸೊ ಅದ್ರ ಅಕಾರ್ಡಿಂಗ್ ಆಗಿ ಡಿಸಿಷನ್ ಏನ್ ತಗೋಬೇಕಾಗತ್ತೆ, ಅವ್ರ ಚಾಯ್ಸಸ್ ಏನ್ ಕೊಡ್ತಾರೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೇಕು. ಹಾ ಓಕೆ.